ಇಂಥ ವಿಶೇಷ ಪ್ರಯತ್ನ ಮಾಡಿದಂತ ನಮ್ಮ ಕೂಡ ಹೇಳ್ಕೊಡೋದ್ರಲ್ಲಿ ಭಾಗವಹಿಸಿದ್ರೆ ಅನ್ನೋದು ಖುಷಿ ಆಯ್ತು. ನಮ್ಮ ಮೈಸೂರಿನಲ್ಲಿ ಅಷ್ಟೇ ಅಂದ್ರೆ ಮಿಂಚೋದು, ಬೆಂಗಳೂರಲ್ಲೂ ಕೂಡ ಅವರು ಕೂಡ ಮಿಂಚನ ಸಂಚಾರ ಮಾಡ್ತಿರೋದು ಖುಷಿಯಾದ ವಿಚಾರ. ಅವರು ಕೂಡ ಅಭಿನಂದನೆಗಳು. ಇಂದಿನ ವೇದಿಕೆಯ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಸಹ ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ ಸಾಹಿತಿಗಳು, ಮಾರ್ಗದರ್ಶಕರು, ಬರಹಗಾರರು, ಕರ್ನಾಟಕ ಸರ್ಕಾರದ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಇವತ್ತಿನ ಸಮಾರಂಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥವರು ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ ಅತಿಥಿ ಗಣ್ಯರಿಗೆ ಗೌರವಾರ್ಪಣೆ. ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಎಲ್ಲ ಅತಿಥಿ ಗಣ್ಯರಿಗೆ ಗೌರವ ಸನ್ಮಾನ ಶ್ರೀಯುತ ಕೆ ಪಾಲಾಕ್ಷಪ್ಪ ಅವರಿಂದ. ಕೂತ್ಕೊಂಡಿದ್ದಂತೆ ವಾಸವಿ ಕುಸುಮಾಂಬೆ. ಅದೇ ಸಂದರ್ಭದಲ್ಲಿ ಭೂದೇವಿ ಆದಿ ಪರಾಶಕ್ತಿನೇ ಹುಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ನಾನು ಆಕೆಯನ್ನು ಒಮ್ಮೆ ದರ್ಶಿಸ್ಬೇಕಲ್ಲ ಅಂತ ತುಂಬಾ ಕೇಳ್ಕೊಂಡಂತೆ ನಾರಾಯಣನ ಹತ್ರ ಹೋಗಿ, ಆಗ ಸರಿ ನಾರಾಯಣ ಒಂದು ಅವಕಾಶವನ್ನ ಕೊಡ್ತಾನೆ, ಹೋಗು ಈಗ ನಿನ್ಗೊಂದು ಅವಕಾಶ ಕೊಡ್ತೀನಿ ಅಂತ. ಅದೇ ಸಂದರ್ಭದಲ್ಲಿ ಕುಸುಮಾಂಬೆ ಅಕ್ಷತೆಯನ್ನ ಕಲಿಸ್ತಾ ಕೂತಿದ್ಲಂತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶ್ರೀಮಂತ ನಡಿಬೇಕು. ಆಗ ಅಕ್ಕಿ ಕಾಳಲ್ಲಿ ಬಂದಂತಹ ಮಣ್ಣಿನ ಗಡ್ಡೆಯನ್ನ ನುಂಗುದ್ಲಂತೆ. ಅಂದ್ರೆ ಯಾರಾದ್ರೂ ಆಗಿರ್ಲಿ, ಗರ್ಭಿಣಿ ಸ್ತ್ರೀಯರಿಗೆ ಮಣ್ಣಿನ ವಾಸನೆ ಇಷ್ಟ ಆಗತ್ತೆ, ಮಣ್ಣನ್ನ ಸ್ವಲ್ಪ ಬಾಯಿಗೆ ಹಾಕೋಬೇಕು ಅನ್ನಿಸ್ತಾ ಇರುತ್ತೆ. ಇವತ್ತಿಗೂ ಅಷ್ಟೇ, ಸೃಷ್ಟಿನಾಗೂ ಹಾಗೆ ಆಗಿರಬಹುದು. ಆಗ ಭೂದೇವಿ ಆ ಒಂದು ರೂಪದಲ್ಲಿ ಒಳಗೆ ಹೋಗಿ ಆದಿ ಪರಾಶಕ್ತಿಯನ್ನ ದರ್ಶಿಸಿ ಆಶೀರ್ವದಿಸಿ ಬಂದಿದ್ದಂತೆ ಆ ದಿನ. ಈ ದಿನ ನಾವು ಸೃಷ್ಟಿ ನಾಗರವರಿಗೆ ಶ್ರೀಮಂತ ಕಾರ್ಯವನ್ನ ನಡೆಸ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಇವತ್ತು ಅವರಿಗೂ ವಾಸವಿ ವಿರೂಪಾಕ್ಷರಂತಹ ಅವಳಿ ಜವಳಿ ಮಕ್ಕಳು ಹುಟ್ಲಿ, ಅವರಿಬ್ಬರನ್ನ ಬ್ಲೆಸ್ಸಿಂಗ್. ಗೀತಾ ಅವರು ಸಹ ಆಗಮಿಸಬೇಕು. ಸ್ವಲ್ಪ ಹಿಂದೆ ಮೊಬೈಲು ಹಾಗೆ ಹಾಗೆ ಇವ್ರು ಸುಂದರಿ ಬ್ರಹ್ಮಾನಂದ ರಸ ಸುಂದರಿ ಆನಂದ ರಸ ಸುಂದರಿ ಬ್ರಹ್ಮಾನಂದ ರಸ పూలగినలలోన పాలు పోసగిన గాన నిన్ని జన్ములకైనా నిను మరవనమ్మా. పూలగినలలోన పాలు పోసగిన గాన ఎన్ని జన్ములకైనా నిను మరవనమ్మా. సృష్టి స్థితి లయ కారిణి జనని శర్వాణి త్రిభువన పాలిని రాగగాన నృత్యగాన రూపిణి. సృష్టి స్థితి లయ కారిణి జనని శర్వాణి త్రిభువన పాలిని రాగగాన నృత్యగాన రూపిణి. కాత్యాయిని ద్రాక్షాయిని రక్షామణి
ಸುಂದರಿ ವಾಸವಿ ಆನಂದ ರಸ ಸುಂದರಿ. ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ಮಗುವಿಗೆ ಅವಳಿ ಜೋಡಿ ಮಕ್ಕಳು ಅಂತ ಹೇಳಿದ್ರೆ ಹಾಗಾಗಿ ವಾಸವಿ ಇಷ್ಟವಲ್ಲ ವಿರೂಪಾಕ್ಷ ವಾಸವಿ ವಿರೂಪಾಕ್ಷ ಅವಳ ಮನೆಯಲ್ಲಿ ಬೆಳಗ್ಗೆ ಅಂತ ಈ ಸಂದರ್ಭ